ನಮಸ್ತೆ ಸ್ಟೂಡೆಂಟ್ಸ್. ನಾನಿವತ್ತು ನನ್ನ ಈ ವಿಡಿಯೋದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ನಿಮ್ಗೊಂದು ಸಬ್ಜೆಕ್ಟ್ ಇರುತ್ತೆ ಥರ್ಡ್ ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ. ಬಿ.ಕಾಮ್ ಆಗಿರ್ಬೋದು, ಬಿ.ಬಿ.ಎ ಆಗಿರ್ಬೋದು. ಸೊ ನಾನು 10 ಮಾರ್ಕ್ಸ್ ಕ್ವೆಶನ್ಸ್ ಮತ್ತೆ 5 ಮಾರ್ಕ್ಸ್ ಕ್ವೆಶನ್ಸ್ ನ ಈ ನನ್ನ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಾಟ್ ಆರ್ ದ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಫೆಡರಲ್ ಸಿಸ್ಟಮ್ ಆಫ್ ಯೂನಿಟರಿ ಬಯಾಸ್, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್, ಅದಾದ್ಮೇಲೆ ಫಂಡಮೆಂಟಲ್ ರೈಟ್ಸ್, fundamental rights, directive principles of state policy, fundamental duties, single citizenship, independent judiciary, universal adult franchise, secular state, rule of law, emergency provisions, amendable constitution. ಇಷ್ಟು ಕೂಡ ನೀವು ಬರಿಬಹುದು. ಏನೇನು ಅದಕ್ಕೆ ಡಿಸ್ಕ್ರಿಪ್ಷನ್ ಅನ್ನೋದನ್ನ ಕೂಡ ನಿಮ್ಗೆ ಈ ನನ್ನ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಿಮ್ಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ರಿಟರ್ನ್ ಒನ್ ಆಗಿರ್ಬೇಕು, ಸುಪ್ರಿಮಸಿ ಆಫ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಆಗಿರ್ಬೇಕು, ಫೆಡರಲ್ ಸಿಸ್ಟಮ್ power is divided between central and state, parliamentary form of government based on British system with the president as nominal head and the prime minister as the real executive, fundamental rights, right to equality, right freedom, religion and constitutional remedies, directive principle of state policy, the guidelines for the government to promote social and economic justice, fundamental duties. So duties of citizens added by 42nd amendment, single ownership, all citizens enjoy the same citizenship throughout India, independent judiciary ensures justice and protects the constitution, universal adult franchise, every citizen above 18 years has the right to vote, secular state, the state has no official religion, treats all religions equally, rule of law, everyone is equal before the law, emergency provision, special powers to deal with national, state and financial emergency, amendable constitution, the constitution can be amended to meet changing needs ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಷ್ಟನ್ನು ಬರೀರಿ ಅಂತಲ್ಲ, ನಿಮ್ಗೆ 10 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗಿದೆ ಮತ್ತೆ ಹೇಗೆ ನೋಡ್ಕೊಂಡು ನೀವು ಇದನ್ನ ಸ್ಟಡಿ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಈ ಕ್ವೆಶನ್ಗೆ ನೀವು ಈ ರೀತಿ ಆನ್ಸರ್ ಬರಿಬೇಕಾಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಕ್ವೆಶನ್ ಎಲ್ಲೋ ಮಾರ್ಕ್ ಆಗಲಿ ಹಾಕಿರೋಂಥದ್ದೆಲ್ಲ ಕ್ವೆಶನ್ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ್ದು ಅದು ಅಂತಾರೆ, ರೈಟ್ ಟು ಈಕ್ವಾಲಿಟಿ. ಸೊ ಇಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂಡ್ ಟೈಟಲ್ಸ್ ಅಂತ ಕೊಟ್ಟಿದ್ದಾರೆ, ರೈಟ್ ಟು freedom of speech, expression, assembly, association, movement, residence, profession and protection in criminal cases, right against exploitation, prohibits human trafficking, forced labor and child labor anta kottidare, right to freedom of religion, freedom to practice profession and propagate any religion. So our cultural and educational rights, right to protect of minorities to preserve their culture and establish education institutions, right to constitutional remedies, right to move the Supreme Court for enforcement of fundamental rights. ಸಿ ನಿಮ್ಗೆ ಆರ್ಟಿಕಲ್ಸ್ 25-28 ಹಿಂಗೆಲ್ಲ ಏನ್ ಬರ್ದಿದ್ದೀನಿ ಅದನ್ನ ಬರೀಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಅಟ್ಲೀಸ್ಟ್ ಈ ರೈಟ್ಸ್ ನ ನೀವು ಬರಿಬೇಕಾಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್, ಪ್ರಿನ್ಸಿಪಲ್ಸ್ ಆಫ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಫಸ್ಟ್ ಆಫ್ ಆಲ್ ಮೀನಿಂಗ್ ಅಂದ್ರೆ ಅದು ಏನದು? DPSPs ಆರ್ ಗೈಡ್ಲೈನ್ಸ್ ಗಿವನ್ ಬೈ ದ ಗವರ್ಮೆಂಟ್ ಟು ಎಸ್ಟಾಬ್ಲಿಷ್ ಎ ವೆಲ್ಫೇರ್ ಸ್ಟೇಟ್, ದೇ ಆರ್ ನಾನ್ ಜುಡಿಷಿಯಬಲ್, ಕೆನಾಟ್ ಬಿ ಎನ್ಫೋರ್ಸ್ಡ್ ಬೈ ಕೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ಸ್ ಏನದು? ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್, ಅದ್ರಲ್ಲಿ ಯಾವ್ದ್ಯಾವ್ದಿದೆ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ರೈಟ್ ಟು adequate livelihood, protection of workers and children, promotion of social and economic justice ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಗಾಂಧಿಯನ್ ಪ್ರಿನ್ಸಿಪಲ್ಸ್, ಪ್ರಮೋಟ್ ವಿಲೇಜ್ ಪಂಚಾಯತ್ಸ್, prohibition of intoxicating drinks, promotion of cottage industry, welfare of SCs and weaker section ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ liberal intellectual principles, uniform civil code, free and compulsory education, protection of environment and wildlife, separation of judiciary from executive, promotion of international peace ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು 3 ಲೈಕ್ ವಾಟ್ ಇಸ್ ದಟ್ ನಿಮ್ಗೆ DPSP ಇದು ನೀವು ಈ ರೀತಿ ಬರಿಬಹುದು. ಇದು ನಿಮ್ಗೆ ಯಾವುದೇ ರೀತಿ ಕಷ್ಟ ಅಂತ ಏನಿಲ್ಲ ಸ್ಟೂಡೆಂಟ್ಸ್, ಈಸಿಯಾಗಿ ಓದ್ಕೊಂಡು ಬರಿಬಹುದು. ಇದಾದ್ಮೇಲೆ 5 ಮಾರ್ಕ್ಸ್ ಕ್ವೆಶನ್ ರಿಲೇಟೆಡ್ ನ ನೋಡಿದೀನಿ. ಲೈಕ್ ಕೇಳ್ತಾರೆ, ರೈಟ್ ಎ ನೋಟ್ ಆನ್ ಪ್ರಿಯಾಂಬಲ್ ಇಸ್ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ರಿಫ್ಲೆಕ್ಟ್ಸ್ ದ ಫಿಲಾಸಫಿ, ಆಬ್ಜೆಕ್ಟಿವ್ಸ್ ಅಂಡ್ ಐಡಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಗೈಡ್ಲೈನ್ಸ್ ಟು ಇಟ್ಸ್ ಇಂಟರ್ಪ್ರಿಟೇಷನ್. ದ ಪ್ರಿಯಾಂಬಲ್ ಡಿಕ್ಲೇರ್ಸ್ ಇಂಡಿಯಾ ಟು ಬಿ ಸಾವರಿನ್, ಸೋಷಿಯಲಿಸ್ಟಿಕ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಲೈಕ್ ನೀವು ಇನ್ ಡೆಪ್ತ್ ಆಗಿದೆಲ್ಲ ಲೈಕ್ ಪಾಯಿಂಟ್ಸ್ ವೈಸ್ ನೀವು ಕಟ್ಔಟ್ ಮಾಡ್ಕೊಂಡು ನೀವು ಬರ್ಕೋಬಹುದು. Constitutional Amendment Act, in short, preamble acts as a key understanding the Constitution and highlights the goals of
ಗೋಲ್ಸ್ ದ ಇಂಡಿಯನ್ ಸ್ಟೇಟ್ ಸ್ಟ್ರೈವ್ಸ್ ಟು ಅಚೀವ್. ನಾನು ಕೂಡ ಹೈಲೈಟ್ ಮಾಡಿದ್ದೀನಿ ನೋಡಿ. ಇನ್ ಶಾರ್ಟ್, ಪ್ರಿಯಂಬಲ್ ಇಸ್ ಎ ಕೀ ಟು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನ ನಾನು ಕೂಡ ಹೈಲೈಟ್ ಮಾಡಿದ್ದೀನಿ. ಸೊ ಪ್ರಿಯಾಂಬಲ್ ಬಗ್ಗೆ ನೋಟ್ ಕೇಳ್ತಾರೆ, ಪಾಯಿಂಟ್ ವೈಸ್ ಆದ್ರೂ ಬರಿಬಹುದು, ಇಲ್ಲ ಪ್ಯಾರಾಗ್ರಾಫ್ ವೈಸ್ ಬರಿಬಹುದು. ಫ್ರೆಟರ್ನಿಟಿ ಟು ಮೇಂಟೈನ್ ಯೂನಿಟಿ ಅಂಡ್ ಇಂಟಿಗ್ರಿಟಿ, ಈಕ್ವಾಲಿಟಿ, ಸ್ಟೇಟಸ್ ಅಂಡ್ ಆಪರ್ಚುನಿಟಿ, ಈ ರೀತಿ ಲಿಬರಲಿಟಿ, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್, ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, ಈ ರೀತಿ ಪಾಯಿಂಟ್ ವೈಸ್ ನೀವು ಮಾಡ್ಕೊಂಡು ಬರಿಬಹುದು. Second one, write about Constitute Assembly of Indian Constitution or role of Dr. B.R. Ambedkar. So, Constitution Assembly was formed to draft the Indian Constitution. Yavaga started 1946. So, as a first met on 9 December 1946, Dr. Rajendra Prasad was elected as its president. So, yeah, the detail the Assembly constituted 389 members. Initially, later it reduced to 299. No, it took 2 years, 11 months, and 18 days to complete the Constitution. Constitution was adopted on 26 November 1949 and came into force on 26 January 1915 ಅಂತ ಕೊಟ್ಟಿದ್ದಾರೆ. The Constituent Assembly debated the framed provisions related to fundamental rights, DPSPs, federal structure and judiciary, ensuring a democratic framework of for India ಅಂತ ಕೊಟ್ಟಿದ್ದಾರೆ. ರೋಲ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಪರೇಟ್ ಆಗಿ ಹಾಕಿದೀನಿ ನೋಡಿ. ರೋಲ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಸ್ ನೋನ್ ಆಸ್ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ವಾಸ್ ದ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಫಾರ್ಮ್ಡ್ ಆನ್ 29th August 1947 ಅಂತ ಕೊಟ್ಟಿದ್ದಾರೆ. ಈಸ್ ಮೇಜರ್ ಕಾಂಟ್ರಿಬ್ಯೂಷನ್ ಇನ್ಕ್ಲೂಡ್ ಸ್ಟ್ರಾಂಗ್ ಅಡ್ವೊಕೇಸಿ ಫಾರ್ ಫಂಡಮೆಂಟಲ್ ರೈಟ್ಸ್, establishment of social justice and equality, protection of minorities and weaker section, emphasizes on constitutional morality, clear and precise drafting of Indian constitutional provisions. Dr. B.R. Ambedkar played a vital role in shaping a just, inclusive and democratic constitution for India. So, ಈ question ನೀವು ಎಕ್ಸ್ಪೆಕ್ಟೇ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂಬೇಡ್ಕರ್ ಬಗ್ಗೆ. ಸೊ ನೋಡ್ಕೊಂಡು ಬರೀರಿ. Fundamental duties of Indian Constitution. What are the fundamental duties? See, whatever ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ, ಸೊ ಇದು ಲೈಕ್ 5 marks 10 marks ಗೆ ಕೇಳೋಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಟು ಅಬೈಡ್ ಬೈ ಕಾನ್ಸ್ಟಿಟ್ಯೂಷನ್ ಅಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಲ್ಸ್, ದ ನ್ಯಾಷನಲ್ ಫ್ಲಾಗ್ ಅಂಡ್ ದ ನ್ಯಾಷನಲ್ ಆಂಥಮ್, ಟು ಚೆರಿಶ್ ಅಂಡ್ ಫಾಲೋ ದ ನೋಬಲ್ ideals of the freedom struggle, to uphold and protect the sovereignty, unity and integrity of India, to defend the country and render national services when called upon, to promote harmony and brotherhood among the citizens, to value and preserve the rich heritage of our composite culture, to protect and improve natural environment and show compassion for living creatures. So to develop scientific temper, humanism and spirit of inquiry and reform, to safeguard public property and abjure violence, to strive towards excellence in all spheres of individuals and collective activity ಅಂತ ಕೊಟ್ಟಿದ್ದಾರೆ. ಡ್ಯೂಟಿ ಆಫ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಟು ಪ್ರೊವೈಡ್ ಆಪರ್ಚುನಿಟಿ ಫಾರ್ ಎಜುಕೇಶನ್ ಟು ಚಿಲ್ಡ್ರನ್. ಸೊ ಇದು 86th ಅಮೆಂಡ್ಮೆಂಟ್ ಅಲ್ಲಿ ಆಡ್ ಆನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಡ್ಯೂಟೀಸ್ ಕೂಡ 5 marks ಗೆ ಕೇಳ್ತಾರೆ. ಇದ್ರಲ್ಲಿ ನಿಮ್ಗೆ ಯಾವ್ದು ಬೆಟರ್, ಯಾವ್ದು ನಿಮ್ ಕನ್ವೀನಿಯಂಟ್ ಆಗಿದೆ ಸ್ಟೂಡೆಂಟ್ಸ್, ಅದನ್ನ ಓದ್ಕೊಂಡು ಬರೀರಿ. ಸೊ ಇಂಪಾರ್ಟೆನ್ಸ್ ಆಫ್ RTI, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಇದು ತುಂಬಾನೇ ಇಂಪಾರ್ಟೆಂಟ್. ಪ್ರಮೋಟ್ಸ್ ಟ್ರಾನ್ಸ್ಪರೆನ್ಸಿ, ensures accountability, prevents corruption, strengthens democracy, empowers citizens, improves governance, protects public interest. ಇಷ್ಟುನು ಕೂಡ ನಿಮ್ಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಗೆ ಬೇಕಾಗಿರುವಂತದ್ದು. ಸೊ ಇದು ಈಸಿನೇ ಇದೆ, ಪಾಯಿಂಟ್ಸ್ ನೋಡ್ಕೊಳ್ಳಿ. ಸಿಟಿಸನ್ಶಿಪ್, ಹೌ ಟು ಅಕ್ವೈರ್ ಅಂಡ್ ಹೌ ಟು ಲೂಸ್, ಹೇಗೆ ಅಕ್ವೈರ್ ಮಾಡೋದು, ಹೇಗೆ ಲೂಸ್ ಆಗುತ್ತೆ. ಅಕ್ವೈರ್ ಹೇಗೆ, ಬೈ ಬರ್ತ್, ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್, ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಇದೆಲ್ಲ ಬೈ ಡಿಫಾಲ್ಟ್ ಆಗಿ ಆಗತ್ತೆ. ಔಟ್ ಟು ಲೂಸ್, ಯಾವಾಗ ಅದ್ ಕಳ್ಕೊತೀವಿ ಅಂತಾರೆ. ರಿನನ್ಸಿಯೇಷನ್, ಎ ಸಿಟಿಸನ್ ವಲ್ನರಬಿಲಿಟಿ ಗಿವ್ಸ್ ಅಪ್ ಇಂಡಿಯನ್ ಸಿಟಿಸನ್ಶಿಪ್. ಟರ್ಮಿನೇಷನ್, deprivation, citizen is taken away by the government due to fraud, disloyalty or unlawful activities ಅಂತ ಹೇಳ್ಬೋದು. ಸೊ ರೈಟ್ ಎ ನೋಟ್ ಆನ್ ಯೂನಿಟಿ ಅಂಡ್ ಇಂಟಿಗ್ರಿಟಿ. ಯೂನಿಟಿ ಅಂಡ್ ಇಂಟಿಗ್ರಿಟಿ ಬಗ್ಗೆ ನೋಟ್ ನ ಬರೀರಿ ಅಂತ ಕೊಟ್ಟಿದ್ದಾರೆ. ಇದು ಒಂದು ಹೈಲೈಟ್ ಮಾಡಿಲ್ಲ, ಇದನ್ನ ಹೈಲೈಟ್ ಮಾಡ್ತೀನಿ. ಯೂನಿಟಿ ಅಂಡ್ ಇಂಟಿಗ್ರಿಟಿ ಆರ್ ಕೋರ್ ವ್ಯಾಲ್ಯೂಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಆರ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ದಿ ಸ್ಟ್ರಾಂಗ್ ಅಂಡ್ ಸಾವರಿಯನ್ ನೇಷನ್. Unity refers to feeling of oneness among the people of India despite differences in religion, languages, culture and religion. It promotes nationality, harmony and collective identity ಅಂತ ಕೊಟ್ಟಿದ್ದಾರೆ. Integrity ಅಂತಾರೆ wholeness and territorial unity of nation. It ensures that country remains united without any internal or external division. Integrity ಅಂದ್ರೆ ಎಲ್ಲ ಒಂದು ಗೂಡ್ಸಿರ್ತಾರೆ, ಒಗ್ಗಟ್ಟಾಗಿ ಇರ್ತಾರೆ ಅಂತ ಹೇಳ್ಬೋದು.
ದ ಕಾನ್ಸ್ಟಿಟ್ಯೂಷನ್ ಪ್ರಮೋಟ್ಸ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಥ್ರೂ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಲೈಕ್ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಸಿಂಗಲ್ ಓನರ್ಶಿಪ್ ಅಂಡ್ ಸೆಕ್ಯುಲರಿಸಮ್. ದ ವರ್ಡ್ ಇಂಟಿಗ್ರಿಟಿ ವಾಸ್ ಆಡೆಡ್ ಬೈ ಟು ದ ಪ್ರಿಯಂಬಲ್ ಇನ್ ಬೈ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ ಕನ್ಕ್ಲೂಷನ್, ಲಾಸ್ಟ್ ಅಲ್ಲಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಹೆಲ್ಪ್ಸ್ ಟು ಮೇಂಟೈನ್ ಪೀಸ್, ಸ್ಟೆಬಿಲಿಟಿ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್, ಮೇಕಿಂಗ್ ದೆಮ್ ವೈಟಲ್ ಫಾರ್ ಇಂಡಿಯಾಸ್ ಡೆಮೋಕ್ರೆಟಿಕ್ ಫ್ರೇಮ್ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಕೂಡ ನಿಮ್ಗೆ ನೋಟ್ ಕೇಳಿದಾಗ ಈಗ ಬರಿಬೇಕಾಗುತ್ತೆ. Explain the nature and scope of constitutional values. Nature of constitution: democratic in nature, universal and ethical, dynamic and progressive, supreme in authority, secular and inclusive. ಸ್ಕೋಪ್ ಅಂತಂದ್ರೆ ಯಾವ ರೀತಿ ವೈಡ್ ಸ್ಪ್ರೆಡ್ ಆಗಿದೆ, ಪೊಲಿಟಿಕಲ್ ಸ್ಪಿಯರ್, ಸೋಷಿಯಲ್, ಎಕನಾಮಿಕ್, ಲೀಗಲ್ ಮತ್ತೆ ಸಿವಿಕ್ ಸ್ಪಿಯರ್ ಅಂತ ಹೇಳ್ಬೋದು. ಇಷ್ಟನ್ನು ಕೂಡ ನಿಮ್ಗೆ ಲೈಕ್ ವಾಟ್ ಇಸ್ ದಟ್ ಸ್ಕೋಪ್ ಅಂಡ್ ನೇಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಸ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಇದು ನಿಮ್ಗೆ ಯಾವ್ದು ರಿಪೀಟ್ ಆಗುತ್ತೆ, 10 ಮಾರ್ಕ್ಸ್ ಆಗಿರ್ಬೋದು ಮತ್ತೆ 5 ಮಾರ್ಕ್ಸ್ ಆಗಿರ್ಬೋದು, ಇದನ್ನ ಡಿಸ್ಕಸ್ ಮಾಡಿದೀನಿ. ಐ ಹೋಪ್ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವು ಓದ್ಕೊಳ್ಲಿಕ್ಕೆ ನೋಡಿ. ಸೊ ಇನ್ನ ಮೋರ್ ಕಾನ್ಸೆಪ್ಟಿಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಇನ್ನೇನಾದ್ರು ಡೌಟ್ ಇತ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.